ಬಂದಿತಾದರೆ ಕೋಳಿ ಇಲ್ಲಿಗೆ ಕೊಂದು ಬಿಸುಡುವೆನದನು ಜಾಗ್ರತೆಯಿಂದ ಇರಿರೈ ಕೋಳಿ ಸಾಕುವರೆಲ್ಲರವನಿಯಲೇ. ಇವನಿಗೇನಾಯಿತು ಅಂತ ಅನ್ಕೋತೀರಾ? ಇದನ್ನು ಬರೆದವನು ನಾನಲ್ಲ, ಬರೆದವರು ಕನ್ನಡದ ಖ್ಯಾತ ಬರಹಗಾರರಾದ ಪಾವೆಂ ಆಚಾರ್ಯರು. ಅವರು ಚಿಕ್ಕವರಿದ್ದಾಗ ಶಾಲೆಯಲ್ಲಿ ಮಾಸ್ತರ್ ಹೇಳಿಕೊಟ್ರಂತೆ, ಭಾಮಿನಿ ಷಟ್ಪದಿ ಅಂದರೆ ಹೀಗೆ 6 ಸಾಲಿರುತ್ತೆ, ಮಾತ್ರ ಗಣಗಳಿರುತ್ತೆ. ಅವರು ಶಾಲೆಯಿಂದ ಮನೆಗೆ ಬರುವಾಗ ಭಾಮಿನಿಯ ಲಯವನ್ನು ಮನಸ್ಸಿನಲ್ಲಿ ಹೇಳ್ತಾ ಬಂದ್ರಂತೆ. ತರನ ತನ್ನರ ತರನ ತಾರನ. ಆಯಿತು, ಲಯ ಗೊತ್ತಾಯಿತು. ಈಗ ಕವಿತೆ ಬರೀಲಿಕ್ಕೆ ಒಂದು ಸ್ಫೂರ್ತಿ ಬೇಕಾಯ್ತಲ್ಲ, ಅದಕ್ಕೆ ಹುಡುಕಾಡ್ತಾ ಇದ್ರಂತೆ. ಅಷ್ಟು ಹೊತ್ತಿಗೆ ಅವರ ಮನೆಯ ಅಂಗಳಕ್ಕೆ ಒಂದು ಕೋಳಿ ಎಂಟ್ರಿ ಮಾಡ್ತಂತೆ. ಕೋಳಿ ಕಂಡು ಕೋಳಿ ಅಂತ ಹೆದರಿಸಿದ್ರು. ಕೋಳಿ ಮಾತ್ರ ಕ್ಯಾರೆ ಅನ್ನಲಿಲ್ಲ, ಅಂತ ಸುಮ್ಮನೆ ಆ ಕಡೆ ಹೋಯ್ತಂತೆ. ಇವರಿಗೆ ಸಿಟ್ಟು ಬಂದು ಅದನ್ನೇ ಸ್ಫೂರ್ತಿಯಾಗಿಸಿಕೊಂಡು ಭಾಮಿನಿ ಷಟ್ಪದಿಯಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ರು. ಬಂದಿತಾದರೆ ಕೋಳಿ ಇಲ್ಲಿಗೆ ಕೊಂದು ಬಿಸುಡುವೆನದನು ಜಾಗ್ರತೆಯಿಂದ ಇರಿರೈ ಕೋಳಿ ಸಾಕುವರೆಲ್ಲರವನಿಯಲೇ. ಮುಂದೆ ನನ್ನನು ದೂರದಿರಿ ಇವ ಕೊಂದನೆನ್ನಯ ಕೋಳಿ ಎನ್ನುತ್ತಲೇ. ಸಮಸ್ಯೆ ಏನಾಯಿತು ಅಂದರೆ 5 ಸಾಲಿಗೆ ಇವರ ವಿಷಯ ಮುಗಿದೋಯ್ತಂತೆ. ತನಗಿರೋ ಸ್ಫೂರ್ತಿ ಆ ಮಾತ್ರಾಗಣಗಳಿಗಿಂತ ಸ್ವಲ್ಪ ಚಿಕ್ಕದಾಯಿತು ಅಂತ ಬಹಳ ನವಿರಾದ ಹಾಸ್ಯದಲ್ಲಿ ಅವರು ಒಂದೆಡೆ ಬರಹದಲ್ಲಿ ಬರೀತಾರೆ. ಅವರ ಬರಹಗಳನ್ನು ಓದಿ